ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರೀಡಾಂಗಣಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟಿದ್ದಾರೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ಇದೇ ಸಂದರ್ಭದಲ್ಲಿ ಈ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಬೇಕಾದ ಸಿದ್ಧತೆಗಾಗಿ ಪರಮೇಶ್ವರ್ ಹಾಗೂ ಕಮಿಷನರ್ ದಯಾನಂದ್ ಭೇಟಿ ಕೊಟ್ಟಿದ್ರು. ಆದರೆ ಈಗ ದುರ್ಘಟನೆಗೆ ಸಂಬಂಧಪಟ್ಟಂತೆ ಪರಿಶೀಲನೆಗಾಗಿ ಆ ಜಾಗಕ್ಕೆ ಹೋಗುವಂತ ದುಸ್ಥಿತಿ ಎದುರಾಗಿದೆ. ದುರ್ಘಟನೆ ನಡೆದ ಗೇಟ್ 20ರ ಬಳಿ ಪರಿಶೀಲನೆ ನಡೀತಾ ಇದೆ. ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕಮಿಷನರ್ ದಯಾನಂದ್ ಅವರು ಕೂಡ ಅದೇ ಜಾಗದಲ್ಲಿದ್ದಾರೆ. ನಿನ್ನೆ ಎಲ್ಲರೂ ಕೂಡ ಯಾವ ರೀತಿ ಪ್ರೋಗ್ರಾಮ್ ಆಗುತ್ತೆ, ಏನು ರೂಪುರೇಷೆ, ಹೇಗೆ ಸಿದ್ಧತೆ ನಡೀತಾ ಇದೆ, ಯಾವ ರೀತಿ ಭದ್ರತೆ, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ವಿ. ನೋಡೋಣ ಹೇಗೆ ರೂಪುರೇಷೆ ಇರುತ್ತೆ ಅಂತಿದ್ವಿ. ಬಟ್ ಈಗ ದುರ್ಘಟನೆಗೆ ಈ ಜಾಗ ಸಾಕ್ಷಿಯಾಗಿದೆ. ಜನ ತೀರ್ಕೊಂಡಿರ್ತಕ್ಕಂಥದ್ದು, 56 ಜನ ಇಂಜುರಿ ಆಗಿರ್ತಕ್ಕಂಥದ್ದು. ಆ 56 ಇಂಜುರಿ ಆಗಿರೋರು 46 ಜನ ಅವರು ಮನೆಗಳಿಗೆ ಹೋಗಿದ್ದಾರೆ, ಟ್ರೀಟ್ಮೆಂಟ್ ತಗೊಂಡು ಮನೆಗಳಿಗೆ ಹೋಗಿದ್ದಾರೆ. 10 ಜನ ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ. ಅದರಲ್ಲಿ ಯಾರಿಗೂ ಕೂಡ ಸೀರಿಯಸ್ ಕೇಸಸ್ ಆ 10 ಜನದಲ್ಲಿ ಯಾರೂ ಕೂಡ ಇಲ್ಲ ಅಂಥೇಳಿ ನಮ್ಮ ಅಧಿಕಾರಿಗಳು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ, ಇಂಥ ಘಟನೆಗಳು ಆಗದಾಗೆ ತಡಿಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರ, ಗೃಹ ಇಲಾಖೆ ಒಂದು ಹೊಸ SOPಯನ್ನು, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರನ್ನು ನಾವು ಮಾಡ್ತೇವೆ. ಇನ್ನು ಮುಂದೆ ಯಾವುದೇ ದೊಡ್ಡ ಸಮಾರಂಭಗಳು, ಸಭೆಗಳು, ಇಂತಹ ವಿಜಯೋತ್ಸವಗಳು ಆಗುವಂಥ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಯ ಡೈರೆಕ್ಷನ್ಸ್ ಏನು ಬರುತ್ತೆ ಅದರ ಚೌಕಟ್ಟಿನಲ್ಲಿ ಮಾತ್ರ ಮಾಡಬೇಕು ಅಂತೇಳಿ ನಾವು ಸೂಚನೆಗಳನ್ನು ಕೊಡ್ತೇವೆ. ಅದಕ್ಕೆ ಒಂದು ಹೊಸ SOPಯನ್ನು ಮಾಡ್ತೇವೆ. ಯಾವತ್ತೂ ಕೂಡ ಇನ್ಮೇಲೆ ಇಂಥ ಘಟನೆಗಳಾಗಬಾರ್ದು. ಅಮಾಯಕರ ಸಾವುಗಳು ಆಗಬಾರ್ದು. ಇನ್ನೋಸೆಂಟ್ ಪೀಪಲ್ಲು ಪಾಪ ಅವರನ್ನೆಲ್ಲ ನೋಡಿದಾಗ ಎಂಥವರಿಗೂ ಕೂಡ ನೋವಾಗುತ್ತೆ. ನನಗೆ ಅವರನ್ನು ನೋಡಿದಾಗ ಅಲ್ಲಿ ಮಾರ್ಚರಿಯಲ್ಲಿ ನಾವು ಆ ಶವಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಭಾಳ ದುಃಖ ಆಯಿತು ನಮಗೆಲ್ಲರಿಗೂ ಕೂಡ. ಆ ಯಂಗ್ಸ್ಟರ್ಸು 20, 22, 25 ವರ್ಷ ವಯಸ್ಸಿನವರು, ಅವರು ಏನೋ ಸಂತೋಷದಿಂದ ಬಂದು ಆಚರಣೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ತಮ್ಮ ಜೀವವನ್ನೇ ಕಳ್ಕೊಳ್ತೇವೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಹಾಗಾಗಿ 11 ಜನ ತೀರ್ಕೊಂಡಿರ್ತಾರೆ. ಸರ್ ಸಫೋಕೇಶನ್ ಯಾರ್ಯಾರಾಗ್ತಾ ಇತ್ತು ಸ್ಟಾರ್ಟೆಡ್ ಶಿಫ್ಟಿಂಗ್. ಇದು ವೆಹಿಕಲ್ ಒಂದು ಡ್ಯಾಮೇಜ್ ನೀವು ಇಲ್ಲಿದ್ರಲ್ವಾ? ಗೇಟ್ ನಂಬರ್ 20 ಅಲ್ಲ ಸರ್, ಇಲ್ಲಿ ಮೇನ್ ಇದು ಹತ್ತಿವಲ್ಲ ಅಲ್ಲಿ ಒಳಗಡೆ ಎಂಟ್ರಿ ಬಂದ್ರಲ್ಲ ಸ್ಟೇಡಿಯಂ ಒಳಗಡೆ ಓಡ್ತಾ ಇದ್ರು. ಅಲ್ಲಿದೆ ಸರ್, ಅಲ್ಲಿ ಆರಂಭ ನಮ್ಮ ಪೊಲೀಸ್ ವೆಹಿಕಲ್ಸ್ ಅಲ್ಲೇ ಶಿಫ್ಟ್ ಮಾಡಿದ್ರು ಸರ್. ಸರ್ ಈ ಕಡೆ ಇಲ್ಲ ಸರ್, ಬೇರೆ ಕಡೆ ಆಗಿದ್ದಾರೆ ಸರ್. ಇನ್ನಿಲ್ಲ ಸರ್, ಯಾವ ಗೇಟ್ 7 or 6
ಅಣ್ಣ ಸರ್ ರೋಡ್ ಸರ್ ಸೇಲಂ ಆಫೀಸ್ ಅಡ್ಡ ಬಂದಿದ್ದೇನೆ ಕಿತ್ತಬೇಡ ಮರಗಳ ಮೇಲೆ ಹತ್ತಿದ್ರು ಅಷ್ಟೇ. ನಾನು ಅನ್ನ ಅಂತ ಕರಿತಿದ್ವಿ. ಗೊತ್ತಾಯ್ತಾ? ಸ್ಪಾಟ್ ವಿಸಿಟ್ ಮಾಡಿದ್ದೀರಾ? ಬೆಳಿಗ್ಗೆ ನಾನಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಅದರ ಪ್ರಾಸೆಸ್ಸು ಪ್ರಾರಂಭ ಆಗಿದೆ. ಈ ಮಧ್ಯೆ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಯಾವ್ಯಾವ ಸ್ಥಳದಲ್ಲಿ ಈ ಸ್ಟ್ಯಾಂಪೀಡ್ ಆಗಿದೆ ಮತ್ತು ಯಾವ ರೀತಿ ಅದನ್ನು ತಪ್ಪಿಸ್ಬೋದಾಗಿತ್ತಾ ಅಥವಾ ತಪ್ಪಿಸೋದಕ್ಕೆ ಸಾಧ್ಯ ಆಗಿರಲಿಲ್ವಾ ಏನು ಅಂಥೇಳಿ ಖುದ್ದಾಗಿ ನೋಡಬೇಕು ಅಂಥೇಳಿ ನಾನೇ ಬಂದಿದ್ದೇನೆ. ಇಲ್ಲಿ ಗೇಟ್ ನಂಬರ್ 6, 7, 2 ಮತ್ತು 2A, 17, 18, 21, 16 ಇಷ್ಟು ಗೇಟ್ನಲ್ಲಿ ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಅಲ್ಲೇ ಸ್ಪಾಟ್ನಲ್ಲಿ ಸತ್ತಿರುವಂಥ ಮಾಹಿತಿ ಇಲ್ಲ. ಅವರು ಇಲ್ಲಿ ಸ್ಟ್ಯಾಂಪೀಡ್ ಆದಮೇಲೆ ಉಸಿರು ಕಟ್ಟಿ ಅಲ್ಲಿಂದ ಆಸ್ಪತ್ರೆಗೆ ತೊಗೊಂಡು ಹೋಗುವಾಗ ಕೆಲವರು ತೀರ್ಕೊಂಡಿದ್ದಾರೆ, ಆಸ್ಪತ್ರೆಯಲ್ಲಿ ಕೆಲವರು ತೀರ್ಕೊಂಡಿದ್ದಾರೆ. ಅದರಿಂದ ಆ ಮಾಹಿತಿ ಈ ಗೇಟ್ನಲ್ಲಿ ಇಷ್ಟು ಜನ ಸತ್ತರು ಅಂತ ಮಾಹಿತಿ ನಮಗೆ ಇಲ್ಲ. ಆದರೆ ಇಷ್ಟು ಗೇಟು ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು ಅನ್ನೋ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೇನೆ. ಐ ರಿಪೀಟ್, ಗೇಟ್ ನಂಬರ್ 7, ಗೇಟ್ ನಂಬರ್ 6, ಗೇಟ್ ನಂಬರ್ 2, 2A, 16, 17, 18, 21 ಇಷ್ಟು ಗೇಟ್ನಲ್ಲಿ ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು ಅನ್ನುವಂಥ ಮಾಹಿತಿ. ಆಮೇಲೆ ನಮ್ಮ ಇಲಾಖೆಯವರು ಯಾವಾಗ ಇಷ್ಟೆಲ್ಲ ಜನ ಹೆಚ್ಚೆಚ್ಚು ಬರೋದಕ್ಕೆ ಶುರು ಮಾಡಿದ್ರು, ದೇ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಫ್ರಮ್ ಡಿಫರೆಂಟ್ ಡಿವಿಷನ್ಸ್. ಎಲ್ಲ ಡಿವಿಷನ್ಸಿಂದ ಫೋರ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ DCPಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. DCPಗಳು, ACPಗಳು ಅವೆಲ್ಲ. ಸಂಖ್ಯೆ ನಾ ಹೇಳಿದಾಗೆ ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ 1 ಲಕ್ಷ ಜನ ಸೇರಿದ್ದಾರೆ ಅಂತೇಳಿ ಅಂದಾಜು ಮಾಡಿದ್ವು ನಾವು. ಆಮೇಲೆ ಇಲ್ಲಿ ಒಂದು ಒಳಗಡೆ 35-40 ಸಾವಿರ ಜನ, ಯಾಕೆಂದರೆ ಸೀಟಿಂಗ್ ಕೆಪಾಸಿಟಿ ಇರೋದೇ 33 ಎಕ್ಸಾಕ್ಟ್ಲಿ. ಅದರಲ್ಲಿ 35,000 ಜನ ಅಂದ್ಕೊಂಡಿದ್ವಿ. 40 ಅಂದರೂ ಕೂಡ ಹೊರಗಡೆ ಒಂದು 2.5 ಲಕ್ಷ ಜನ ಇದ್ರೇನೋ ಅಂತ ನಾವು ಅಂದಾಜು ಮಾಡಿದ್ದು. ಆದರೆ ಈಗ ಮೆಟ್ರೋನವ್ರು ಹೇಳೋರು ಇದನ್ನು ಸಂಖ್ಯೆಯನ್ನು ತೊಗೊಂಡ್ರೆ 8.7 ಅಂದರೆ 8,70,000 ಟಿಕೆಟ್ಸ್ ಹ್ಯಾವ್ ಬೀನ್ ಸೋಲ್ಡ್, ಪೀಪಲ್ ಹ್ಯಾವ್ ಟ್ರಾವೆಲ್ಡ್. ಸೊ ಅದರಲ್ಲಿ ನಾವು 90% ಕ್ರಿಕೆಟ್ ಎಂತೂಸಿಯಾಸ್ಟೇ ಇದ್ದರು ಅಂತ ಅಂದ್ಕೊಂಡ್ರೂ ಕೂಡ ಮೋರ್ ದ್ಯಾನ್ 8 lakhs ಜನ ಬಂದಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಅದು ಒಂದು ಅಂದಾಜು, ದಿಸ್ ಈಸ್ ನಾಟ್ ಎಕ್ಸಾಕ್ಟ್ ಫಿಗರ್ಸ್. ಅದರಿಂದ ಸಂಖ್ಯೆ ಇಷ್ಟು ದೊಡ್ಡ ಇತಿಹಾಸದಲ್ಲೇ ಕ್ರಿಕೆಟ್ ನೋಡೋದಕ್ಕೆ ಅಥವಾ ಕ್ರಿಕೆಟಿನ ಯಾವುದೇ ಆ್ಯಕ್ಟಿವಿಟಿಗೆ ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ಒಂದು ಕಡೆ ಅಸೆಂಬಲ್ ಆಗಿದ್ದ ಉದಾಹರಣೆ ಇಲ್ಲ. ಬಹುಶಃ ಇತಿಹಾಸನೇ ಸೃಷ್ಟಿಯಾಯಿತು. ಎಲ್ಲವೂ ಸರಿಯಾಗಿದ್ದಿದ್ರೆ ಇದು ಅದೇ ಒಂದು ದೊಡ್ಡ ಇತಿಹಾಸ, ಬೆಂಗಳೂರಿಗೆ ಕೀರ್ತಿ ಬರ್ತಿತ್ತು. ಆದರೆ ದುರ್ದೈವ ಇದು ಆಗಿದೆ ಅನ್ನುವಂಥದ್ದು. ನನಗೆ CM ಕಾಯ್ತಾ ಇದ್ದಾರೆ. ಯಾಕೆಂದ್ರೆ 11 ಗಂಟೆಯಿಂದ ಕ್ರೌಡ್ ಸ್ಟಾರ್ಟ್ ಆಗ್ತಾ ಇತ್ತು. 3:30 ಗೇಟ್ ಓಪನ್ ಮಾಡಲಿಲ್ಲ. ಅದು ಪ್ರಮುಖ ಕಾರಣ. ಈಗ ಗೇಟ್ ಓಪನ್ ಮಾಡೋ ಸಂದರ್ಭದಲ್ಲೂ ಕೂಡ ಇನ್ಕ್ವೈರಿಯಲ್ಲಿ ಅದೆಲ್ಲ ಬರುತ್ತೆ. RCB ಅವ್ರ ಹತ್ರ ಮಾತಾಡಿದ್ದೀನಿ ಈಗ, ಮತ್ತು KCA ಅವ್ರ ಜೊತೆನೂ ಮಾತಾಡಿದ್ದೀನಿ.
ಅವರ ಅಭಿಪ್ರಾಯ ಹೇಳಿದ್ದಾರೆ. ಮತ್ತು ಏನು ಎನ್ಕ್ವೈರಿಯಲ್ಲಿ ಅವರನ್ನು ಕರಿತೀವಿ. DCB Okay, that's all. Now, yesterday, we saw how there were attempts that were being made to try and scale these deals. We saw fans, we saw them. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಲ್ಲಿನ ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡಿದ ನಂತರ ಕೊಟ್ಟಿರುವಂತ ಪ್ರತಿಕ್ರಿಯೆ. ಅಂದ್ರೆ ಮೆಟ್ರೋ ಟಿಕೆಟ್ ನಿನ್ನೆ 8,70,000 ಸೋಲ್ಡ್ ಔಟ್ ಆಗಿತ್ತಂತೆ. ಅದರಲ್ಲಿ 90% ಕ್ರಿಕೆಟ್ ಪರ್ಪಸ್ಗೆ ಬಂದಿದ್ದಾರೆ ಅಂತ ತೆಗೆದುಕೊಂಡ್ರು ಕೂಡ ಇಲ್ಲಿ ಒಂದು 5ರಿಂದ 8 ಲಕ್ಷ ಜನ ಅಂತೂ ಸೇರಿದ್ರು ಅನ್ನೋದು ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ಹೀಗಾಗಿ ಇಲ್ಲಿ ಕಾಲ್ ತುಳಿತ ಆಗಿದೆ. ಎಲ್ಲವೂ ಚೆನ್ನಾಗಿನೇ ಆಗಿದ್ರೆ ಒಂದು ಇತಿಹಾಸ, ಒಳ್ಳೆ ರೀತಿಯಲ್ಲಿ ಇತಿಹಾಸ ಆಗ್ತಾ ಇತ್ತು. ಬಟ್ ನೋಡಿ ಇಲ್ಲಿ ಕಾಲ್ ತುಳಿತ ಆಗಿದೆ. ಯಾವ್ಯಾವ ಗೇಟಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪರಮೇಶ್ವರ್ ಅವರು ಮಾಹಿತಿ ಕೊಟ್ಟಿದ್ದಾರೆ.